ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಸೇರಿ ಕೋಲಾರದಲ್ಲಿರೋ ಕೋಟಿಲಿಂಗೇಶ್ವರ ಟೆಂಪಲ್ಗೆ ಹೋಗಿ ಬಂದಿರೋ ಒಂದು ಜರ್ನಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗಿನ ಜಾವ ಸುಮಾರು 7 ಗಂಟೆಗೆ KR ಪುರಂ ರೀಚ್ ಆದ್ವಿ. ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಾವು KR ಪುರಂ ರೈಲ್ವೆ ಸ್ಟೇಷನ್ ಎಂಟರ್ ಆದ್ವಿ. ಎಂಟರ್ ಆದ ನಂತರ ನಾನು ಬಂಗಾರಪೇಟ್ ರೈಲ್ವೆ ಸ್ಟೇಷನ್ಗೆ 2 ಟಿಕೆಟ್ಸ್ ತೊಗೊಂಡೆ. ಹೌದು, ನೀವು ಟೆಂಪಲ್ ಹೋಗಬೇಕಂದ್ರೆ ಬಂಗಾರಪೇಟ್ ಇಳಿದೇ ಹೋಗಬೇಕು, ಅಲ್ಲಿಂದ ಹತ್ತಿರ ಆಗುತ್ತೆ. ಸೊ ಬಂಗಾರಪೇಟ್ ಬಂದುಬಿಟ್ಟು ಸುಮಾರು 45 ಮಿನಿಟ್ಸ್ ಜರ್ನಿ ಆಗುತ್ತೆ ನಿಮಗೆ KR ಪುರಮಿಂದ. ಸೊ ಅರೌಂಡ್ 45 ಮಿನಿಟ್ಸ್ ಆದ ನಂತರ ನಾವು ಬಂಗಾರಪೇಟ್ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿಂದ ಒಂದು 10 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲೇ ನಿಮಗೆ ಬಂಗಾರಪೇಟ್ KSRTC ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾವು ಕೋಟಿಲಿಂಗೇಶ್ವರಕ್ಕೆ ಹೋಗೋ ಬಸ್ನ ಹತ್ತಿ ನಮ್ಮ ಟೆಂಪಲ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಟೆಂಪಲ್ ಬಂದುಬಿಟ್ಟು ನಮ್ಮ ಈ ಜಗತ್ತಿನಲ್ಲೇ ಅತಿ ಉದ್ದವಾದ ಶಿವಲಿಂಗಕ್ಕೆ ಪ್ರಸಿದ್ಧ. ಹೌದು, ಮತ್ತು ಹಾಗೆ ಇದರ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆ ಓಪನ್ ಮಾಡ್ತಾರೆ, ಸಂಜೆ 9 ಗಂಟೆಗೆ ಕ್ಲೋಸಿಂಗ್ ಟೈಮಿಂಗ್ಸ್ ಇದರದು. ಸೊ ನಾವು ಕೂಡ ನಮ್ಮ ದರ್ಶನಕ್ಕೆ ಬೇಕಾಗಿರೋ ಎಲ್ಲ ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಡು ನಮ್ಮ ದರ್ಶನನ ಸ್ಟಾರ್ಟ್ ಮಾಡಿದ್ವಿ. ವೀಕೆಂಡ್ ಆಗಿರೋದ್ರಿಂದ ಕ್ರೌಡ್ ಸ್ವಲ್ಪ ಯಾಕೋ ಜಾಸ್ತಿನೇ ಇತ್ತು. ಹೌದು, ಸ್ಯಾಟರ್ಡೆ ಹೋಗಿದ್ವಿ. ಸ್ಯಾಟರ್ಡೆ ಸ್ವಲ್ಪ ಕ್ರೌಡೆಡ್ ಅನಿಸ್ತು. ಇಲ್ಲಿ ನೀವು ನೋಡ್ತಿರ್ಬೋದು ಈ ಚಿಕ್ಕ ಚಿಕ್ಕ ಲಿಂಗಗಳನ್ನು. ಸೊ ಇದೇ ಥರ ಇಲ್ಲಿ 1 ಕೋಟಿ ಲಿಂಗಗಳಿವೆ ಈ ಒಂದು ದೇವಸ್ಥಾನದಲ್ಲಿ. ಹೌದು, ಕನ್ನಡಿಗರಿಗೆ ಇವೆಲ್ಲ ಲಿಂಗ ಸ್ವಲ್ಪ ಗೊತ್ತಿರುತ್ತೆ. ಅಂದರೆ ಅರವಿಂದ್ ಸರ್ಜಾ ಅವ್ರದ್ದು ಒಂದು ಮೂವಿ ಬಂದಿತ್ತು, ಶ್ರೀ ಮಂಜುನಾಥ ಅಂತ. ಅದರಲ್ಲಿ ಇದೇ ಲಿಂಗಗಳನ್ನು ತೋರಿಸಿದ್ದಾರೆ. ಹೌದು, ಆ ಮೂವಿ ಶೂಟಿಂಗ್ ಕೂಡ ಇಲ್ಲೇ ಮಾಡಿರೋದು. ಸೊ ಈ ಒಂದು ದೇವಸ್ಥಾನ ಒಳಭಾಗದಲ್ಲಿ ತುಂಬ ದೇವಸ್ಥಾನಗಳಿವೆ. ಪಂಚಮುಖಿ ಗಣೇಶ ದೇವಸ್ಥಾನ, ಮತ್ತು ಶಿವನ ದೇವಸ್ಥಾನ, ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಅನ್ನಪೂರ್ಣೇಶ್ವರಿ, ಇದೇ ಥರ ತುಂಬ ದೇವಸ್ಥಾನಗಳು ನಿಮಗೆ ಸಿಗುತ್ತೆ. ಸೊ ಈ ಎಲ್ಲ ದೇವಸ್ಥಾನಗಳ ದರ್ಶನ ತಗೊಂಡು ನಾವು ದೇವಸ್ಥಾನದ ಮುಖ್ಯ ದ್ವಾರದಲ್ಲಿರೋ ಈ 108 ಅಡಿ ಉದ್ದವಾದ ಈ ಶಿವಲಿಂಗ ದರ್ಶನವನ್ನು ಪಡೆಯಲು ನಾವು ಹೊರಭಾಗಕ್ಕೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು. ಸೊ ನೀವು ತಂದಿರೋ ದೀಪ, ಹಣ್ಣು, ಹೂವು ಎಲ್ಲ ಕೂಡ ಈ ಶಿವಲಿಂಗನ ಎದುರುಗಡೆ ನೀವು ಕೆಳಗಡೆ ಇಡ್ಬೋದು ಅಲ್ಲಿ. ಸೊ ಈ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಒಂದು ಸಲನಾದರೂ ಬಂದು ಹೋಗ್ಬೇಕಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಈ ಜಾಗ ಕೂಡ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.